ಹಲೋ ಎವ್ರಿವನ್. ನಾವಿವತ್ತು ಏನಂತಂದರೆ ಸ್ಟೂಡೆಂಟ್ ಪೋರ್ಟಲ್ನಲ್ಲಿ ಯಾವ ರೀತಿಯಾಗಿ ಫೋಟೋ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಮೊಟ್ಟ ಮೊದಲಿಗೆ ಕ್ರೋಮ್ನಲ್ಲಿ ಹೋಗೋಣ. UUCMS ಪೋರ್ಟಲ್ಗೆ ಲಾಗಿನ್ ಆಗೋಣ. UUCMS ಲಾಗಿನ್ ಆದ ನಂತರ ಓಪನ್ ಮಾಡೋಣ. ಇಲ್ಲಿ ಸ್ಟೂಡೆಂಟ್ ಅಂತ ಕಾಣಿಸ್ತಾ ಇದೆ ಮೇಲ್ಗಡೆಗೆ. ಈ ಸ್ಟೂಡೆಂಟ್ ಅನ್ನೋದರಲ್ಲಿ ಇಲ್ಲಿಗೆ ನಾವು ಹೋಗೋಣ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಏನಾಗುತ್ತೆ ಅಂತಂದರೆ ಇಲ್ಲಿ ನಮ್ಮ ನಂಬರ್, ರಿಜಿಸ್ಟರ್ಡ್ ನಂಬರ್ ಏನು ಕೊಟ್ಟಿರ್ತಾರೆ ಆ ನಂಬರನ್ನು ಹಾಕೋಣ. ಪಾಸ್ವರ್ಡ್ ನಿಮ್ಮ ಕಡೆಗೆ ಇರ್ತದೆ, ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಹಾಕಿದ ನಂತರ ನಿಮಗೆ ಏನಿಲ್ಲಿ ಕ್ಯಾಪ್ಚ ಬಂದಿರ್ತದೆ ಆ ಕ್ಯಾಪ್ಚನ್ನು ಹಾಕಿದರೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಬಂದ ನಂತರ ಫಸ್ಟಿಗೆ ಪೋರ್ಟಲ್ ಓಪನ್ ಆಗುತ್ತೆ, ನಿಮ್ಮ ಹೆಸರೆಲ್ಲ ತೋರಿಸುತ್ತೆ. ಇಲ್ಲಿ ನೋಡಿ ಏನಂತಂದರೆ ನಿಮ್ಗೆ ತೋರಿಸ್ತಾ ಇದೆ. ಇಲ್ಲಿ ಏನು ತೋರಿಸ್ತಾ ಇದೆ ಅಂತಂದರೆ ಅಪ್ಲೋಡ್ ಮೈ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ತೋರಿಸ್ತಾ ಇದೆ. ಏನು ಅಪ್ಲೋಡ್ ಮೈ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ತೋರಿಸ್ತಾ ಇದೆ. ಈ ಅಪ್ಲೋಡ್ ಮೈ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಂತ ಇದೆ, ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಫಸ್ಟಿಗೆ ನೀವು ಚೂಸ್ ಫೈಲ್ ಅಂತ ಇದೆ. ಚೂಸ್ ಫೈಲ್ ಅಂದರೆ ಮೊದಲು ಫೋಟೋ ತೆಗೆದು ಇಟ್ಕೊಂಡಿದ್ರೆ ಫೋಟೋವನ್ನು ಸೇವ್ ಮಾಡ್ಕೋಬೇಕು. ನಿಮ್ಗೆ ಎಲ್ಲಿಂದ ಬೇಕೋ ಆ ಕಡೆಯಿಂದ ನೀವು ಫೋಟೋನ ಏನು ಮಾಡ್ಕೊಳ್ರಿ, ಸರ್ಚ್ ಮಾಡ್ಕೊಳ್ರಿ, ಇಟ್ಕೊಳ್ಬೇಕು. ಆ ಫೋಟೋನ ಏನು ಮಾಡಬೇಕು ಅಂತಂದರೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಫೋಟೋ ಪ್ರಿವ್ಯೂ ಮಾಡುತ್ತೆ ಮತ್ತು ಅಪ್ಲೋಡ್ ಆಗುತ್ತೆ. ಫೋಟೋ ಜೊತೆಗೆ ಸಿಗ್ನೇಚರು ಕೂಡ ಮಾಡಿ ಆಮೇಲೆ ಸೇವ್ ಅಂತ ಆಪ್ಷನ್ಸ್ ಇದೆ. ಈ ಸೇವ್ ಅನ್ನುವಂಥ ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡಿದರೆ ಸೇವ್ ಆಗುತ್ತೆ. ಥ್ಯಾಂಕ್ ಯು. ಈ ರೀತಿಯಾಗಿ ನಾವು ನಮ್ಮ ಹಾಲ್ ಟಿಕೆಟ್ಗಾಗಿರ್ಬೋದು ಅಥವಾ ನಮ್ಮ ಸ್ಟೂಡೆಂಟ್ ಪೋರ್ಟಲ್ಗಾಗಿರ್ಬೋದು ಏನಪ್ಪ ಅಂತಂದರೆ ನಮ್ಮ ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡೋದನ್ನು ನಾವು ಇವತ್ತು ನೋಡಿದ್ದೀವಿ. ಥ್ಯಾಂಕ್ ಯು.